ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಯುವ ನಿಧಿ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ. ಅಂದರೆ ಯಾವ ತಿಂಗಳದ ಅಮೌಂಟ್ ಸ್ಟೇಟಸ್ ಹೇಗಿದೆ, ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ. ಸೊ ಎರಡು ರೀತಿಯಾಗಿ ನಾವು ಚೆಕ್ ಮಾಡ್ಕೋಬಹುದು. ಒಂದು ಈ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಆ್ಯಂಡ್ ಇನ್ನೊಂದು ಆ್ಯಪ್ ಇದೆ, ಆ ಒಂದು ಮೂಲಕ ನೀವು ತಿಳ್ಕೊಬಹುದು. ಸೊ ಹೇಗೆ ಅಂತ ನಾನು ನಿಮಗೆ ಎರಡು ಮೆಥಡ್ ತಿಳಿಸ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಇದೇ ಥರ ಯೂಸ್ಫುಲ್ ವಿಡಿಯೋಸ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಫಸ್ಟ್ ಥಿಂಗ್, ನೀವು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ, ಗೂಗಲ್ ಅಥವಾ ಕ್ರೋಮ್. ಸೊ ಇಲ್ಲಿ ಬಂದು ನೀವು ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಓಕೆ, ಸೊ ಇದು ಫಸ್ಟ್ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ಆ್ಯಂಡ್ ಇದಾದಮೇಲೆ ಸೆಕೆಂಡ್ ಮೆಥಡ್ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಸೇವಾ ಸಿಂಧು ಅಂತ ಫಸ್ಟ್ ವೆಬ್ಸೈಟ್ ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಬರುತ್ತೆ. ಸೊ ಜಸ್ಟ್ ನೀವು ಈ ಥರ ಓಕೆ, ನೀವು ಫಸ್ಟ್ ಸೇವಾ ಸಿಂಧು ಅಲ್ಲಿ ಫಸ್ಟ್ ಟೈಮ್ ರಿಜಿಸ್ಟರ್ ಆಗ್ತಾ ಇದ್ದೀರಾ ಅಂದರೆ, ಇವಾಗ ನೀವು ಅಪ್ಲಿಕೆಂಟ್ಸ್ ಯಾರೆಲ್ಲ ಇರ್ತಾರೆ ನೋಡಿ, ಅವ್ರಿಗೆ ಈ ಸೇವಾ ಸಿಂಧು ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ. ಸೊ ಹಾಗಾಗಿ ಹೇಳ್ತಾ ಇರೋದು, ಈ ಥರ ನೀವು ಮೊದಲೇ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತ ಇದೆಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಲ್ಲಿ ನಿಮ್ಮ ಇಮೇಲ್ ಐ ಡಿ, ನಿಮ್ಮ ಹೆಸರು, ಮೊಬೈಲ್ ನಂಬರ್, ಹಾಗೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಲಿಕ್ಕೆ ಹೇಳ್ತಾರೆ, ಡೇಟ್ ಆಫ್ ಬರ್ತ್. ಸೊ ಎಲ್ಲನೂ ಎಂಟರ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಅಗೇನ್ ಬ್ಯಾಕ್ ನೆಕ್ಸ್ಟ್ ಇದೇ ಒಂದು ಪೇಜ್ಗೆ ಬಂದು ಸೊ ರಿಜಿಸ್ಟರ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಆ್ಯಂಡ್ ನೀವೇನು ಪಾಸ್ವರ್ಡ್ ಹಾಕಿಟ್ಟಿರ್ತೀರಲ್ವಾ, ಕ್ರಿಯೇಟ್ ಮಾಡಿರ್ತೀರಲ್ವ, ಸೊ ಪಾಸ್ವರ್ಡ್ನ ಹಾಕ್ಕೊಂಡು ಈ ಕ್ಯಾಪ್ಷನ್ನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಅಪ್ಲೈ ಫಾರ್ ಸರ್ವಿಸಸ್ ಅಂತ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾದಾಗ ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಸರ್ಚ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ನೀವು ಯುವ ಅಂತ ಸರ್ಚ್ ಮಾಡಿದರೆ ಸಾಕು, ಫುಲ್ ಸ್ಪೆಲ್ಲಿಂಗ್ ಏನು ಬರೋ ಅವಶ್ಯಕತೆ ಇಲ್ಲ. ಸೊ ಯುವ ಅಂತ ಬರೆದಿದ್ಮೇಲೆ ಇಲ್ಲಿ ಸರ್ವಿಸ್ ನೇಮಲ್ಲಿ 3 ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಸೊ ಯುವ ನಿಧಿದು ಏನೇ ಆಗಿರ್ಬೋದು, ಲೈಕ್ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಹಾಕೋದಾಗಿರ್ಬೋದು, ಅಥವಾ ಸ್ಟೇಟಸ್ ಚೆಕ್ ಮಾಡೋದಾಗಿರ್ಬೋದು, ಇಲ್ಲೇ ನೀವು ಮಾಡಬೇಕಾಗತ್ತೆ. ಸೊ ಇವಾಗ ನಾನು ನಿಮಗೆ ಸ್ಟೇಟಸ್ ಹೇಳ್ತಾ ಇರೋದ್ರಿಂದ ಥರ್ಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ನೀವು ನೋಡ್ಬೋದು ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಫಸ್ಟ್ ಇಲ್ಲಿ ನಿಮಗೆ ಯುವ ನಿಧಿದು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ನ ಹಾಕಬೇಕು. ಲೈಕ್ IE00S ಅಂತ ಏನು ಇರುತ್ತೆ ನೋಡಿ ರೆಫರೆನ್ಸ್ ನಂಬರ್, ಅದನ್ನು ನೀವು ಎಂಟರ್ ಮಾಡಿಕೊಂಡು ಇಲ್ಲಿ ಮಂತ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಯಾವ ಮಂತ್ದ ಸ್ಟೇಟಸ್ ನೀವು ಚೆಕ್ ಮಾಡ್ಕೊಳ್ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ಇವಾಗ ಜಾನ್ವರಿ ತಿಂಗಳದ್ದು ತೋರಿಸ್ತಾ ಇದ್ದೀನಿ. ಸೊ ಜಾನ್ವರಿ ಅಂತ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಅಂತ ಏನಿದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು DBT ಪುಷ್ಡ್ ಅಂತ ಬಂದಿದೆ. ಇಲ್ಲಿ ಪ್ರೆಸೆಂಟ್ ಸ್ಟೇಟಸ್ ಬಂದ್ಬಿಟ್ಟು ಪೆಂಡಿಂಗ್ ಇದೆ ಆ್ಯಂಡ್ ಪೇಮೆಂಟ್ ಸ್ಟೇಟಸ್ ಬಂದ್ಬಿಟ್ಟು ಪೆಂಡಿಂಗ್ ಇದೆ, ಪ್ರೆಸೆಂಟ್ ಸ್ಟೇಟಸ್ ಬಂದ್ಬಿಟ್ಟು DBT ಪುಷ್ಡ್ ಆಗಿದೆ. ಓಕೆ, ಪುಷ್ ಆಗಿದೆ ಆದರೆ ಇನ್ನೂ ನಮಗೆ ಅಮೌಂಟ್ ಬಂದಿಲ್ಲ. ಸೊ ಇದು ನಾನು ಜಾನ್ವರಿ ತಿಂಗಳದ್ದು ಹೇಳ್ತಾ ಇದ್ದೀನಿ. ಆ್ಯಂಡ್ ಸೆಕೆಂಡ್ ಇನ್ನೊಬ್ರದ್ದು ನಾನು ರೆಫರೆನ್ಸ್ ನಂಬರ್ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಪ್ರೆಸೆಂಟ್ ಸ್ಟೇಟಸ್ ಬಂದ್ಬಿಟ್ಟು ಪ್ರೊಸೆಸ್ಡ್ ಆಗಿದೆ, ಆದರೆ ಪೇಮೆಂಟ್ ಸ್ಟೇಟಸ್ ಬಂದ್ಬಿಟ್ಟು ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಇದೆ. ಸೊ ಈ ಥರ ಇಲ್ಲಿ ನಿಮಗೆ ದುಡ್ಡೆಲ್ಲ ಕ್ರೆಡಿಟ್ ಆಗಿದೆ ನಿಮ್ಮ ಅಕೌಂಟ್ಗೆ ಅಂತಂದರೆ ಇಲ್ಲಿ ಪ್ರೆಸೆಂಟ್ ಸ್ಟೇಟಸ್ ಬಂದ್ಬಿಟ್ಟು DBT ಪ್ರೊಸೆಸ್ಡ್ ಆಗಿರುತ್ತೆ, ಪೇಮೆಂಟ್ ಸ್ಟೇಟಸ್ ಬಂದ್ಬಿಟ್ಟು ಸಕ್ಸಸ್ ಅಂತ ಬರುತ್ತೆ. ಆವಾಗ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿದೆ ಅಂತ ಅರ್ಥ. ಬಟ್ ಇಲ್ಲಿ ಸಕ್ಸಸ್ ಅಂತ ಇಲ್ಲ, ಜಸ್ಟ್ ರೆಸ್ಪಾನ್ಸ್ ಪೆಂಡಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಪ್ಷನ್ಸ್ಗಳು ನೀವು ನೋಡ್ಬೋದು. ಹಾಗಿದ್ದಾಗ ನಿಮ್ಮ ಅಕೌಂಟ್ಗೆ ಇನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತ ಅರ್ಥ. DBT ಪ್ರೊಸೆಸ್ಡ್ ಹಾಗೆ ಸಕ್ಸಸ್ ಅಂತ ಬಂದಿದ್ರೆ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದಿದೆ ಅಂತ ಅರ್ಥ ಆಗುತ್ತೆ.
ಓಕೆನಾ. ಸೊ ಇದು ಫಸ್ಟ್ ಮೆಥಡ್ ಆಯಿತು. ಆ್ಯಂಡ್ ಸೆಕೆಂಡ್ ಆ್ಯಪ್ ಮೂಲಕನೂ ನೀವು ಚೆಕ್ ಮಾಡ್ಕೋಬೋದು. ಅದು ಹೇಗೆ ಅಂದರೆ, ನಿಮ್ಮ ಮೊಬೈಲ್ನಲ್ಲಿರುವ ಪ್ಲೇಸ್ಟೋರಲ್ಲಿ DBT ಅಂತ ಸರ್ಚ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಈ ಒಂದು ಅಪ್ಲಿಕೇಶನ್ ಬರೀ ಯುವನಿಧಿ ಅಮೌಂಟ್ ಅಷ್ಟೇ ಇಲ್ಲ, ಬೇರೆ ಬೇರೆ ಯಾವುದೇ ಒಂದು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ನಮಗೆ ದುಡ್ಡು ಬರಬೇಕು ಅಂತಂದರೆ ಈ ಒಂದು ಆ್ಯಪ್ ಇದ್ದರೆ ಸಾಕು. ಎಲ್ಲ ಡೀಟೇಲ್ ನಿಮಗೆ, ಎಲ್ಲ ಹಿಸ್ಟ್ರಿನೂ ಈ ಆ್ಯಪಲ್ಲಿನೇ ನೀವು ನೋಡ್ಕೋಬಹುದು. ಅದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ. ಮೊದಲು ಈ ಥರ DBT ಕರ್ನಾಟಕ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎಲ್ಲದಕ್ಕೂ ನೀವು ಅಲೌ ಅಂತ ಆಪ್ಷನ್ ಕೊಟ್ಟು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಟಿಕ್ ಮಾರ್ಕ್ ಮಾಡಿಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೀವು ಏನು ಆಧಾರ್ ಕಾರ್ಡ್ ಕೊಟ್ಟಿರ್ತೀರಲ್ವ, ಅದಕ್ಕೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ ಒಂದು OTPನ ಬರುತ್ತೆ. ಸೊ ಆ OTPನ ನೀವು ಇಲ್ಲಿ ಎಂಟರ್ ಮಾಡಿಕೊಂಡು ವೆರಿಫೈ OTP ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಿಮಗೆ MPIN ಕ್ರಿಯೇಟ್ ಮಾಡಲಿಕ್ಕೆ ಹೇಳ್ತಾರೆ. ಸೊ 4 ಡಿಜಿಟ್ಸ್ MPINನ ಕ್ರಿಯೇಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಡೀಟೇಲ್ಸ್ ಎಲ್ಲ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಎಂಟರ್ ಮಾಡಬೇಕಾಗತ್ತೆ. ಸೊ ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಇಲ್ಲಿ ರೆಸಿಡಿಂಗ್ ಇನ್ ಡಿಫ್ರೆಂಟ್ ಅಡ್ರೆಸ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸೀಡಿಂಗ್ ಸ್ಟೇಟಸ್ ಅಂತ ಏನಿದೆ ಅಲ್ವಾ, ಜಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮೊದಲು. ಸೊ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಗೆಟ್ ಸೀಡಿಂಗ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಅಲ್ಲಿ ನಿಮ್ಮ ಸೀಡಿಂಗ್ ಸ್ಟೇಟಸ್ ಬಂದುಬಿಟ್ಟು ಆ್ಯಕ್ಟಿವ್ ಆಗಿರಬೇಕು ಮೊದಲು, ಓಕೆನಾ. ಸೊ ಆ್ಯಕ್ಟಿವ್ ಆಗಿದ್ರೇ ಮಾತ್ರ ಯಾವುದೇ ರೀತಿಯಾದಂಥ ಗೌರ್ಮೆಂಟ್ ಕಡೆಯಿಂದ ಅಮೌಂಟ್ ಆಗಿರ್ಬೋದು ಅಥವಾ ಸ್ಕಾಲರ್ಶಿಪ್ ಅಂತಲೇ ತಿಳ್ಕೊಳ್ಳಿ. ಸೊ ಆವಾಗ ನಿಮ್ಮ ಕೊಟ್ಟಿರುವ ಮೊಬೈಲ್ ಅಂದರೆ ಪಾಸ್ಬುಕ್ಗೆ ಅಂದರೆ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರುತ್ತೆ ಅಂತ ಅರ್ಥ. ಆ್ಯಕ್ಟಿವ್ ಸ್ಟೇಟಸ್ ಬಂದುಬಿಟ್ಟು ಸೀಡಿಂಗ್ ಸ್ಟೇಟಸ್ ಬಂದುಬಿಟ್ಟು ಆ್ಯಕ್ಟಿವ್ ಇದ್ದರೆ ಮಾತ್ರ, ಓಕೆನಾ. ಸೊ ಇವಾಗ ನಾನು ಬ್ಯಾಕ್ ಬರ್ತೀನಿ. ಸೊ ಇಲ್ಲಿ ನೀವು ನೋಡಿ ಇನ್ನೊಂದು ಆಪ್ಷನ್ ಪೇಮೆಂಟ್ ಸ್ಟೇಟಸ್ ಅಂತ ಕಾಣಿಸ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಯಾವ್ಯಾವ ದಿನಾಂಕಗೆ ಯಾವ್ಯಾವ ಸ್ಕೀಮ್ ಆಗಿರ್ಬೋದು ಅಥವಾ ಯಾವ್ಯಾವ ಸ್ಕಾಲರ್ಶಿಪ್ ಆಗಿರ್ಬೋದು, ಸೊ ಯಾವ ದಿನಾಂಕಗೆ ಬಂದಿದೆ ಅಂತ ಎಲ್ಲನೂ ಹಿಸ್ಟ್ರಿ ನಿಮಗೆ ಈ ಒಂದು ಇಂಟರ್ಫೇಸಲ್ಲಿ, ಈ ಒಂದು ಪೇಜಲ್ಲಿ ನಿಮಗೆ ಕಾಣಿಸುತ್ತೆ. ಆದರೆ ಇಲ್ಲಿ ನೀವು ನೋಡ್ಬೋದು, ಆ್ಯಕ್ಚುಲಿ ನಾನು ಯಾವುದೇ ರೀತಿಯಾದಂಥ ಸ್ಕೀಮ್ಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು ಅಪ್ಲೈ ಮಾಡಿಲ್ಲ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಸ್ಕೀಮ್ಸ್ ವೇರ್ ಬೆನಿಫಿಷರಿ ಹ್ಯಾಸ್ ಗಾಟ್ ದ ಬೆನಿಫಿಟ್ ಇಲ್ಲಿ ಏನಿದೆ ಅಲ್ವಾ, ನೋ ಬೆನಿಫಿಟ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಟು ದ ಸೆಲೆಕ್ಟೆಡ್ ಪರ್ಸನ್ ಇನ್ ಎನಿ ಆಫ್ ದಿ ಸ್ಕೀಮ್ಸ್ ಅಂತ ಬಂದಿದೆ. ಓಕೆ, ಸೊ ನಾನು ಯಾವುದೇ ರೀತಿಯಾದಂಥ ಸ್ಕೀಮ್ಸ್ಗೆ ಅಪ್ಲೈ ಮಾಡಲಿಲ್ಲ, ಹಾಗಾಗಿ ಇಲ್ಲಿ ಏನೂ ಡೀಟೇಲ್ ಕಾಣಿಸ್ತಾ ಇಲ್ಲ. ಸೊ ನೀವು ಸ್ಕೀಮ್ಸ್ಗೆ ಅಪ್ಲೈ ಮಾಡಿದ್ದೀರಾ ಅಂತಂದರೆ ನಿಮಗೆ ಇಲ್ಲಿ ಎಲ್ಲ ಹಿಸ್ಟ್ರಿನೂ ಇಲ್ಲೇ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ಯುವನಿಧಿದೆ ತುಂಬ ಜನರು ಕೇಳ್ತಾ ಇದ್ರಿ, ಅಲ್ಲಿ ಪ್ರೊಸೆಸ್ಡ್ ಅಂತ ಬಂದಿದೆ ಆದರೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದಿಲ್ಲ, ನಮ್ಮದೇನಾದರೂ ಬ್ಯಾಂಕ್ ಅಕೌಂಟ್ ಏನಾದರೂ ಕಂಡೀಷನ್ನಲ್ಲಿದೆಯಾ, ಸೊ ದಟ್ ನಮಗೆ ರಿಸೀವ್ ಆಗಿಲ್ಲ ಅಂತ ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ಈ ಒಂದು DBT ಮೂಲಕ ನೀವು ಆ್ಯಪ್ ಮೂಲಕ ಚೆಕ್ ಮಾಡ್ಕೊಂಡಿದ್ರಿ ಅಂತಂದರೆ ನಿಮಗೆ ಎಲ್ಲ ಹಿಸ್ಟ್ರಿನೂ ಗೊತ್ತಾಗುತ್ತೆ, ಏನು ಪ್ರಾಬ್ಲಮ್ ಆಗಿದೆ, ಏನಿಲ್ಲ, ಯಾವಾಗ ಬಂದಿದೆ ಅಂತ. ಓಕೆ, ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.